ಹಾಯ್ ನಮಸ್ಕಾರ. ಇವತ್ತು ನಾನು KD ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಯಾವ ವಿಚಾರ ಅಂತ. ಸೊ KD ಸಿನಿಮಾ ಒಂದು ಕಡೆ ಧ್ರುವ ಸರ್ಜೋದಾಯಿತು ಅಂದರೆ ಇನ್ನೊಂದು ಕಡೆ ಮಾರ್ಟಿನ್ನು. ಸೊ ಎರಡೂ ಸಿನಿಮಾಗಳು ಆಲ್ಮೋಸ್ಟ್ ಈಗ ರೆಡಿ ಇರುವಂಥದ್ದು. ಸೊ ಮಾರ್ಟಿನ್ ಎಲ್ರಿಗೂ ಗೊತ್ತಿರೋಹಾಗೆ ಅಕ್ಟೋಬರಿಗೆ ಬರ್ತಾ ಇದೆ. KD ಸಿನಿಮಾದು ಕೆಲವೊಂದು ಪೋಸ್ಟ್ ಪ್ರೊಡಕ್ಷನ್ದು ಆ್ಯಂಡ್ ಡಬ್ಬಿಂಗ್ ಆಗಿರ್ಬೋದು, ವಾಟ್ ಎವರ್ ಸಣ್ಣ ಪುಟ್ಟ ಒಂದು ಶೂಟಿಂಗ್ಸ್ಗಳು ಬಾಕಿ ಇರೋದು ಬಿಟ್ಟರೆ ಅದು ಕೂಡ ಆಲ್ಮೋಸ್ಟ್ ಬರ್ತಾ ಇರುವಂಥದ್ದು. ಸೊ ಎರಡೂ ಸಿನಿಮಾಗಳು ಏನಾದರೂ ಇದೇ ವರ್ಷದಲ್ಲಿ ರಿಲೀಸ್ ಆದರೆ ಒಂದು ಧ್ರುವ ಸರ್ಜಾ ಅವರ ಒಂದು ಕೆರಿಯರಲ್ಲಿ ಒಂದು ರೀತಿಯಲ್ಲಿ ಇದು ಬೇರೆ ರೀತಿ ಅಂತಲೇ ಹೇಳ್ಬೋದು. ಒಂದು ವರ್ಷದಲ್ಲೇ ಎರಡು ಸಿನಿಮಾ ಕೊಟ್ಟಾಗುತ್ತೆ. ಸೊ ಏನು ಕತೆ ಈ ಒಂದು KD ಸಿನಿಮಾದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಏನೇನು ಮಾಹಿತಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈಗ KD ಸಿನಿಮಾ ಬಗ್ಗೆ ಅಪ್ಡೇಟ್ಸ್ಗಳು ಬರ್ತಾ ಇರುವಂಥದ್ದು. ಪೋಸ್ಟರ್ಗಳ ಸುರಿಮಳೆನೇ ಹರಿಸ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರದ್ದು ಕೂಡ ಪೋಸ್ಟರ್ಸ್ಗಳು ರಿಲೀಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಒಂದು ಸಿನಿಮಾದಲ್ಲಿ ಈ ಒಂದು KD ಸಿನಿಮಾ ಏನು ಬರ್ತಾ ಇದೆ, ಸೊ ಈ ಒಂದು KD ಸಿನಿಮಾದಲ್ಲಿ ತುಂಬಾ ಒಂದು ದೊಡ್ಡದಾದಂಥ ಸ್ಟಾರ್ ಕಾಸ್ಟಿಂಗ್ ಇರುವಂಥದ್ದು. ಸ್ಟಾರ್ ಕಾಸ್ಟಿಂಗ್ ಅಂತಂದರೆ ಪ್ರೇಮ್ ಸರ್ ಅವರ ಸಿನಿಮಾ ಅಂತ ಬಂದಾಗ ಅವರು ಒಂದು ರೀತಿಲಿ ಡಿಫ್ರೆಂಟಾಗಿ ಆರ್ಟಿಸ್ಟ್ಗಳನ್ನ ಕರೆಸ್ಬೇಕು ಅನ್ನುವಂಥದ್ದು ತುಂಬಾ ಅವ್ರಿಗೊಂದು ಪ್ಯಾಷನೆಟಿಕ್ ಆಗಿ ನಾವು ತುಂಬಾ ನೋಡಿರುವಂಥದ್ದು. ಎಲ್ಲರೂ ಕೂಡ ಒಂದು ಬೇರೆ ಬಾಲಿವುಡಿಂದ ಕರೆಸುವಂಥದ್ದು, ಅವ್ರದ್ದೊಂದು ಪ್ಯಾಷನೆಟಿಕ್ ಆಗಿ ಸಿನಿಮಾನ ಮಾಡಬೇಕು ಅನ್ನೋ ಒಂದು ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾದಲ್ಲೂ ಕೂಡ ಬಹು ದೊಡ್ಡ ತಾರಾ ಬಳಗವನ್ನು ಕರೆದುಕೊಂಡು ಬಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ವಿಡಿಯೋ ನೋಡ್ತಾ ಇರುವಾಗಲೇ ತಮ್ಮನೇಲಿ ನೋಡಿದ್ರೆ ತಮ್ಮನೇಲಿ ಹಾಕಿದ್ದೀನಿ ನಾನು 6 ಜನ ಹೀರೋ ಅಂತ ಹಾಕಿದ್ದೀನಿ. ಸೊ 6 ಜನ ಹೀರೋಗಳು ಈ ಸಿನಿಮಾದಲ್ಲಿ ಇದ್ದಾರೆ. ಸೊ ಯಾರ್ಯಾರು ಏನೇನು ಅಂತ ನೋಡೋದಾಯಿತು ಅಂತಂದರೆ, ಮೊದಲನೇದಾಗಿ ನಮ್ಮ ರವಿ ಸರ್ರು ಆ್ಯಂಡ್ ರವಿ ಸರ್ ಆಗ್ತಿದ್ದಾಗೇ ರಮೇಶ್ ಅರವಿಂದ್ ಸರ್ ಕೂಡ ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರೋ ಹಾಗೇನೆ ಈಗ ಆಲ್ಮೋಸ್ಟ್ ವಿಜಯ್ ಸೇತುಪತಿಯವರು ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂಥದ್ದು. ಸೊ ಇದು ಕೂಡ 3 ಜನ ಆದರೂ ಕೂಡ. ಆ್ಯಂಡ್ ಇನ್ನು 4ನೇವ್ರು ಯಾರಪ್ಪ ಅಂತಂತಂದರೆ, ಸೊ ಎಲ್ಲರಿಗೂ ಗೊತ್ತಿರೋ ಹಾಗೇನೆ 4ನೇಯವರು ಸಂಜಯ್ ದತ್ ಅವರು. ಸೊ ಸಂಜಯ್ ದತ್ ಅವ್ರನ್ನೂ ಕೂಡ ಈಗ ಒಂದು ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ. ಇನ್ನೂ ಕೂಡ ಇನ್ನು ನೆಕ್ಸ್ಟ್ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಸೊ ನೋಡಬೇಕು ಕಾದು. ಬಟ್ ಲಾಸ್ಟ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಪ್ರೇಮ್ ಅವರು, ತುಂಬಾ ಒಂದು ವೈರಲ್ ಕೂಡ ಆಗಿರುತ್ತೆ. 6 ಜನ ಹೀರೋ ಬರ್ತಾರೆ ಅಂತ. ಆ್ಯಂಡ್ ಇತ್ತೀಚೆಗೆ ಕೂಡ ಅದು ಯುವ ಸಿನಿಮಾದಲ್ಲೂ ಕೂಡ ಒಂದು ಟ್ರೋಲ್ ಆಗುತ್ತೆ ಸಾಂಗಲ್ಲಿ ಕೂಡ ಅದನ್ನು ನಾವೆಲ್ಲ ನೋಡಿದ್ದೀವಿ. ಬಟ್ ಈ ಒಂದು ಸಿನಿಮಾದಲ್ಲಿ 6 ಜನ ಹೀರೋ ಅಂತ ಏನು ಹೇಳಿದ್ದಾರೆ, ಸೊ 6 ಜನ ಹೀರೋ ಇದರಲ್ಲಿ ಇದ್ದಾರೆ ಅಂತ ನನಗನ್ನಿಸ್ತು. ಸೊ ಇದೇನಾದ್ರು 6 ಜನ ಹೀರೋ ಇರುವಂಥ ಸಿನಿಮಾನ ಏನು ಕತೆ ಇದನ್ನು ಪ್ರೇಮ್ ಸರ್ ಅವರೇ ಒಂದು ಕ್ಲಾರಿಟಿಯನ್ನು ಕೊಡಬೇಕು. ಆ್ಯಂಡ್ ವಾಟ್ ಎವರ್ ಇವತ್ತು ಕೂಡ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ರು. ಪೋಸ್ಟರ್ ನೋಡಿದಾಗ ನಂಗೆ ಅನಿಸಿದ್ದೇನಪ್ಪ ಅಂದರೆ ಸಂಜಯ್ ದತ್ ಅವರ ಪೋಸ್ಟರ್ ರಿಲೀಸ್ ಮಾಡಿದ್ರು. ಆ್ಯಂಡ್ ಅದ್ರ ಜೊತೆಗೇನೆ ಒಂದು ಮೋಷನ್ ಪೋಸ್ಟರ್ ಥರ ಕೂಡ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಕೂಡ ಒಂದು ರಿಲೀಸ್ ಮಾಡಿದ್ದಾರೆ. ಸೊ ವಾಟ್ ಎವರ್ ಏನಿದ್ರು ಕೂಡ ಆದಷ್ಟು ಬೇಗ ಸಿನಿಮಾದ ಪ್ರೊಸೆಸ್ ಮುಗೀಲಿ. ಆ್ಯಂಡ್ ಸಿನಿಮಾದ ಒಂದು ಔಟ್ಪುಟ್ ಬೇಕು. KD ಸಿನಿಮಾದ ಒಂದು ಎಲ್ಲ ಒಂದು ತಾರಾ ಬಳಗ ಏನಿದೆ, ದೊಡ್ಡ ತಾರಾ ಬಳಗ, ಸೊ ಇವ್ರನ್ನೆಲ್ಲ ಕೂಡ ಒಂದು ಸ್ಕ್ರೀನ್ ಮೇಲೆ ನೋಡಲಿಕ್ಕೆ ಕಾಯ್ತಾ ಇದ್ದೀವಿ. ಆ್ಯಂಡ್ KD ಸಿನಿಮಾ ಒಂದು ಎಕ್ಸ್ಪೆಕ್ಟೇಷನ್ ತುಂಬಾ ಒಂದು ಜಾಸ್ತಿಯಾಗಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಎಸ್ಪೆಷಲಿ ಪ್ರೇಮ್ ಅವ್ರ ಸಿನಿಮಾ ಅಂತ ಬಂದಾಗ ಅಲ್ಲೊಂದು ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸಾಂಗ್ ಅಂತೂ ಎಲ್ಲರೂ ಗೊತ್ತಿರೋಂಥ ವಿಚಾರ. ಆ್ಯಂಡ್ ನೆಕ್ಸ್ಟ್ ಒಂದು ವಿಜುವಲ್ ಕ್ವಾಲಿಟಿಯಲ್ಲಿ, ಒಂದು ವಿಜುವಲ್ ಟ್ರೀಟಲ್ಲಿ ಒಂದು ತುಂಬಾ ಒಂದು ಬದಲಾವಣೆಯನ್ನು ತಂದಿರ್ತಾರೆ. ಯಾಕಂದರೆ ಹಲವಾರು ಅವ್ರ ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಬಟ್ ಈ ಒಂದು ಈಗಿನ ಟೆಕ್ನಾಲಜಿ ತಕ್ಕ ಹಾಗೆಯೇ ಬಳಕೆ ಮಾಡಿಕೊಂಡು ತುಂಬಾ ಅದ್ಭುತವಾದಂಥ ಒಂದು ವಿಜುವಲ್ ಒಂದು ತರುವಂಥ ಪ್ರಯತ್ನವನ್ನು ಮಾಡಿದಾರಂಥ ಮಾಹಿತಿ ಕೂಡ ಸಿಕ್ಕಿದೆ. ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ KD ಮಾತ್ರ ತುಂಬಾ ಅದ್ದೂರಿಯಾಗಿರುತ್ತೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿದೆ. ಸೊ ನೋಡೋಣ ಕಾದು. ಆದಷ್ಟು ಬೇಗ ಸಿನಿಮಾದ ಅಪ್ಡೇಟ್ಗಳು ಬರಲಿ. ಆ್ಯಂಡ್ ರಿಲೀಸ್ ಡೇಟ್ ಕೂಡ ಬರಲಿ, ರಿಲೀಸ್ ಆಗಲಿ ಬೇಗ ಅನ್ನೋ ಒಂದೊಂದು ಆಶಯ. ಸೊ ಯಾರೆಲ್ಲ KD ಸಿನಿಮಾಗೆ ವೇಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ನಾನು ಹಾಕಿದಾಗೇ ಒಂದು ತಮ್ನೇಲಲ್ಲಿ 6 ಜನ ಇರುವಂಥ ಹೀರೋ ಸಿನಿಮಾ ಇದೇ ಆಗಿರುತ್ತೆ. ಏನು ಕತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.